ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಸಂತೋಷವಾಗಿ ಮತ್ತು ಆರೋಗ್ಯವಾಗಿರುತ್ತಾರೆ ಎಂದು ಭಾವಿಸುತ್ತೇವೆ. ಇಂದಿನ ವಿಡಿಯೋದಲ್ಲಿ ಸೋಮನಾಥಪುರದ ಭವ್ಯವಾದ ಚೆನ್ನಕೇಶವ ದೇವಾಲಯವನ್ನು ಅನ್ವೇಷಿಸಲಿದ್ದೇವೆ. ಚೆನ್ನಕೇಶವ ದೇವಾಲಯವು ಭಾರತದ ಕರ್ನಾಟಕದ ಸೋಮನಾಥಪುರದಲ್ಲಿರುವ ವಿಷ್ಣುವಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯವಾಗಿದೆ. ಇದು ಹೊಯ್ಸಳ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು 1268 ನಲ್ಲಿ ಹೊಯ್ಸಳ ದೊರೆ ಸೋಮೇಶ್ವರ ನಿರ್ಮಿಸಿದನು. ಈ ದೇವಾಲಯವನ್ನು ಕೇಶವ ದೇವಾಲಯ ಎಂದು ಕರೆಯುತ್ತಾರೆ. ಇದು ಭಗವಾನ್ ಚೆನ್ನಕೇಶವನಿಗೆ ವಿಷ್ಣುವಿನ ಒಂದು ರೂಪ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಹೊಯ್ಸಳ ರಾಜವಂಶದ ಕಲಾತ್ಮಕ ಮತ್ತು ವಾಸ್ತುಶಿಲ್ಪದ ತೇಜಸ್ಸಿಗೆ ಸಾಕ್ಷಿಯಾಗಿದೆ. ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ 10 ರಿಂದ 14ನೇ ಶತಮಾನದವರೆಗೆ ಡೆಕ್ಕನ್ ಪ್ರದೇಶವನ್ನು ಆಳಿದ ಹೊಯ್ಸಳ ಸಾಮ್ರಾಜ್ಯದ ಕಲಾತ್ಮಕ ಸಾಧನೆಗಳನ್ನು ಪ್ರತಿಬಿಂಬಿಸುವ ಚೆನ್ನಕೇಶವ ದೇವಾಲಯವು ಮಹತ್ವದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹೆಗ್ಗುರುತಾಗಿದೆ. ದೇವಾಲಯದ ವಿನ್ಯಾಸ ಮತ್ತು ಅಲಂಕಾರಗಳು ಹೊಯ್ಸಳ ಕಲೆಗಾರಿಕೆಯ ಉನ್ನತ ಬಿಂದುವನ್ನು ಪ್ರತಿನಿಧಿಸುತ್ತವೆ, ವಾಸ್ತುಶಾಸ್ತ್ರದ ತತ್ವಗಳನ್ನು ಕಲಾತ್ಮಕ ನಿರೂಪಣೆಯೊಂದಿಗೆ ಸಂಯೋಜಿಸುತ್ತವೆ. ಈ ದೇವಾಲಯವು ಪ್ರಸಿದ್ಧ ಹಂಪಿ ಅಥವಾ ಹಳೇಬೀಡು ದೇವಾಲಯಗಳೆಂದು ವ್ಯಾಪಕವಾಗಿ ತಿಳಿದಿಲ್ಲವಾದರೂ ಹೊಯ್ಸಳ ವಾಸ್ತುಶಿಲ್ಪದ ಸಂಪ್ರದಾಯಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇದು ಈ ಪ್ರದೇಶದಲ್ಲಿನ ದೇವಾಲಯದ ವಿನ್ಯಾಸಗಳ ಮೇಲೆ ಪ್ರಭಾವ ಬೀರುತ್ತದೆ. ದೇವಾಲಯವು ಅದರ ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪದ ಪ್ರಾಮುಖ್ಯತೆಯಿಂದಾಗಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯ ಭಾಗವಾಗಿದೆ. ಇಂದು ಸೋಮನಾಥಪುರದಲ್ಲಿರುವ ಚೆನ್ನಕೇಶವ ದೇವಾಲಯವು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಮತ್ತು ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿ ಉಳಿದಿದೆ. ಅದರ ಅದ್ಭುತ ಕಲಾಕೃತಿ, ಐತಿಹಾಸಿಕ ಪ್ರಸ್ತುತತೆ ಮತ್ತು ಪ್ರಶಾಂತ ಸೌಂದರ್ಯಕ್ಕಾಗಿ ಮೆಚ್ಚುಗೆ ಪಡೆದಿದೆ. 752 ವರ್ಷ ಅಂದರೆ 13ನೇ ಶತಮಾನದಲ್ಲಿ 1268 ಕಟ್ಟಿದ್ರು. 1268 ಹೊಯ್ಸಳ ಡೈನಸ್ಟಿ ಅವರು ಕಟ್ಟಿಸಿದ್ರು. ಹೊಯ್ಸಳ ಡೈನಸ್ಟಿ ರಾಜರು ಕರ್ನಾಟಕದಲ್ಲಿ 92 ದೇವಸ್ಥಾನ ಕಟ್ಟಿದ್ದಾರೆ. 93 ಅದರಲ್ಲಿ ಪ್ರಸಿದ್ಧಿಯಾಗಿದ್ದು ಬೇಲೂರು, ಹಳೇಬೀಡು, ಸೋಮನಾಥಪುರ. ಬೇಲೂರು ಒಂದು ಗರ್ಭಗುಡಿ ಇದೆ, ಚೆನ್ನಕೇಶವ ದೇವಸ್ಥಾನ, ವಿಷ್ಣು ದೇವಾಲಯ. 1117 ಕಟ್ಟಿದೆ, 1117 ಏಕಕೂಟ ದೇವಾಲಯ. ಹಳೇಬೀಡು 2 ಗರ್ಭಗುಡಿ ಇದೆ, ಹೊಯ್ಸಳೇಶ್ವರ, ಶಾಂತಲೇಶ್ವರ 2 ಈಶ್ವರದ್ದು ಶಿವ ದೇವಾಲಯ. ಅದನ್ನ 1121 ಕಟ್ಟಿದ್ದು, 1121. ಬೇಲೂರು ಹಳೇಬೀಡು 2 900 ವರ್ಷ ಹಳೆ ದೇವಾಲಯ. ಹೊಯ್ಸಳ ವಿಷ್ಣುವರ್ಧನ ಆಳ್ವಿಕೆ ಮಾಡಿದಾಗ ಬೇಲೂರು ಹಳೇಬೀಡು ಕಟ್ಟಿಸಿದ್ರು. ಸೋಮನಾಥಪುರ ಇದು ತ್ರಿಕೂಟಾಚಲ. ಇದು 3 ಗರ್ಭಗುಡಿ ಇದೆ, ವೇಣುಗೋಪಾಲ, ಕೇಶವ, ಜನಾರ್ದನ. ಮೇನ್ ಗರ್ಭಗುಡಿ ಕೇಶವ ದೇವಾಲಯ ಅಥವಾ ವಿಷ್ಣು ದೇವಾಲಯ. ಇದನ್ನ 1268 1268 ಕಟ್ಟಿದ್ದು, 752 ವರ್ಷ ದೇವಸ್ಥಾನ ಇದು. 752 ಇಯರ್ಸ್ ಆಗಿದೆ. ಹೊಯ್ಸಳ ಮುಮ್ಮಡಿ ನರಸಿಂಹರಾಜ 3ನೇ ಬಳ್ಳಾಳ ರಾಜ ಇದಕ್ಕೆ ಕಟ್ಟಿದ್ದು. ಆಗ ಸೋಮನಾಥ ದಂಡನಾಯಕ, ಕಂದಾಯ ಅಧಿಕಾರಿಯಾಗಿದ್ದ. ಕಂದಾಯ, ಟ್ಯಾಕ್ಸು, ಡೊನೇಷನ್, ತೆರಿಗೆ ಎಲ್ಲ ಕಲೆಕ್ಟ್ ಮಾಡಿ ಸೋಮನಾಥ ದಂಡನಾಯಕ ಒಬ್ಬ ಕಮೆಂಡರ್ ಈ ದೇವಸ್ಥಾನ ಕಟ್ಟಿಸಿದ್ರು. ಹಾಗಾಗಿ ಸೋಮನಾಥ ದಂಡನಾಯಕನ ಹೆಸರನ್ನ ಗ್ರಾಮಕ್ಕೆ ಸೋಮನಾಥಪುರ ಅಂತ ಕರಿತೀವಿ. ಕೇಶವ ಅಂದರೆ ವಿಷ್ಣುಗೆ ಸಂಬಂಧಪಟ್ಟಿದ್ದು, ಇದು ವಿಷ್ಣು ದೇವ. ಇದನ್ನ ಬಳಪದ ಕಲ್ಲು ಕೆತ್ತನೆ ಮಾಡಿದ್ದಾರೆ, ಸಾಫ್ಟ್ ಸ್ಟೋನ್ ಅಥವಾ ಸೋಪ್ ಸ್ಟೋನ್. ಇದನ್ನ ಟೆಕ್ನಿಕಲ್ ಕರೆಯೋದು ಜಿಯೋಲಜಿಕಲ್ ನೇಮ್ ಕ್ಲೋರಾಟಿಕ್ ಸಿಸ್ಟ್ ಅಂತೀವಿ. ಈ ಕಲ್ಲು ಭೂಮಿ ಒಳಗಡೆ ಇದ್ದಾಗ ಸಾಫ್ಟ್ ಇರುತ್ತೆ, ಬೆಣ್ಣೆ ಥರ ಸೋಪ್ ಥರ ಮೆತ್ತಗಿರುತ್ತೆ. ಎಕ್ಸ್ಪೋಸ್ ಮಾಡಿ ಮಳೆ, ಗಾಳಿ, ಬಿಸಿಲು, ಸನ್ಲೈಟ್, ವೆದರ್ಗೆ ಬಿಟ್ಟಾಗ ಗಟ್ಟಿಯಾಗಿ ಹಾರಡಾಗುತ್ತೆ. ಗಟ್ಟಿಯಾಗಿ ಮುಂಚೆ ಸಾಫ್ಟ್ ಇರುತ್ತೆ, ಸ್ಮೂತ್ ಇರುತ್ತೆ. ಸೂಕ್ಷ್ಮ ಕೆತ್ತನೆ ಕೆಲಸ, ಮೈನ್ಯೂಟ್ ಕಾರ್ವಿಂಗ್ಗೆ ಈಸಿ. ಹಾಗಾಗಿ ಬಳಪದ ಕಲ್ಲು ಚಿಸಲ್ ಮಾಡಿದ್ದಾರೆ. ಈ ದೇವಸ್ಥಾನ ಕಲ್ಲು ಇಲ್ಲಿ ಸುತ್ತಮುತ್ತ ದೊರಕಿಲ್ಲ. ಇಲ್ಲಿಂದ 100 ಕಿಲೋಮೀಟರ್ ದೂರ ತುಮಕೂರು ಹತ್ರ ಕೈದಾಳ ಅಂತ ಬೆಟ್ಟ ಗುಡ್ಡಗಳಿದೆ. ಅಲ್ಲಿಂದ ಆನೆ, ಒಂಟೆ, ಕುದುರೆ, ಹಸುಗಳ ಸಾಗಾಣಿಕೆ ಸಹಾಯದಿಂದ ಕಲ್ಲನ್ನು ಸಾಗಾಣಿಕೆ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ತಂದು ಆಮೇಲೆ ಹೊರಗಡೆ ಕೆತ್ತನೆ ಮಾಡಿ ಅಸೆಂಬಲ್ ಮಾಡಿ ಜೋಡಿಸಿದ್ರು. ಉದಾಹರಣೆಗೆ ಈ ಥರ ಕಂಬ 5 ಪೀಸ್ ಇರುತ್ತೆ. ಅದರಲ್ಲಿ ನೋಡಿ ಅಲ್ಲಿ ಹೊಡೆದೋಗಿರೋ ಸಿಂಗಲ್ ಪೀಸಸ್. ಆ ಮೇಲ್ಗಡೆ ಕಂಬಕ್ಕೆ ಚಿಕ್ಕದು ಈ ಥರ ಗ್ರೂ ಇದೆ ನೋಡಿ. ಮತ್ತೊಂದು ಕಲ್ಲಿಗೆ ಈ ಥರ ಓಲ್ ಆಗಿ ಇಂಟರ್ಲಾಕ್ ಮಾಡಿ ಫಿಕ್ಸ್ ಮಾಡಿರ್ತಾರೆ. ಇಂಟರ್ಲಾಕ್ ಟೈಪಲ್ಲಿ ಈ ಥರ ಗ್ರೂ ಮಾಡಿ ಫಿಕ್ಸ್ ಮಾಡ್ತಾರೆ. ಅಲ್ಲಿ ಹೊಡೆದೋಗಿರೋ ಕಂಬಕ್ಕೆ ಮೇಲ್ಗಡೆ ಗ್ರೂ ಇದೆ ನೋಡಿ, ಕಾಣಿಸುತ್ತೆ ಚಿಕ್ಕದೊಂದು ಪೀಸ್. ಇಡೀ ದೇವಸ್ಥಾನ ಆ ಥರ ಇಂಟರ್ಲಾಕ್ ಟೈಪಲ್ಲಿ ಕೆತ್ತನೆ ಮಾಡಿ ಫಿಕ್ಸ್ ಮಾಡೋದು. ಇದನ್ನ ಕೆತ್ತನೆ ಮಾಡಿ ಕಟ್ಸೋಕ್ಕೆ 58 ವರ್ಷ ಟೈಮ್ ತಾಳಿದ್ದಾರೆ, 58 ಇಯರ್ಸ್. 500 ಜನ ಕೆತ್ತನೆ ಮಾಡಿದ್ರೆ, 500 ಆರ್ಟಿಸ್ಟ್. ಅದರಲ್ಲಿ ಮಸಣ್ಣ ತಮ್ಮ, ಮಲ್ಲಿತಮ್ಮ, ಬಾಮಯ್ಯ, ಚಾಮಯ್ಯ, ಚೌಡಯ್ಯ ಈ ಸ್ಕಲ್ಪ್ಚರು ಶಿಲ್ಪಿಗಳು ಕೆತ್ತನೆ ಮಾಡಿದ್ರು. ಅವ್ರು ಯಾರು ಶಿಲ್ಪಿಗಳು ಸ್ಕಲ್ಪ್ಚರ್ ಕೆತ್ತನೆ ಮಾಡಿದ್ರು ಅವ್ರ ನೇಮೆಲ್ಲ ಸಿಗ್ನೇಚರ್ ಮಾಡಿದ್ರು, ಹೆಸರುಗಳು ಬರೆದವ್ರು.
ಈ ದೇವಸ್ಥಾನಕ್ಕೆ ಯಾವುದೇ ಪೂಜೆ ವಿಶೇಷಗಳು ಮಾಡಲ್ಲ. 2 ಸಲ ದಾಳಿ ಆಗಿದೆ. ದೆಹಲಿ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ ಅವರ ದಂಡನಾಯಕ ಮಲ್ಲಿಕ್ ಅವರು 1311 ಇಸ್ವಿ 1326 1326 ಅಲ್ಲಿ ಅವ್ರ ದಂಡಯಾತ್ರೆ ಬಂದು ಒಳಗಡೆ ದಾಳಿ ಮಾಡಿದಾಗ ಗರ್ಭಗುಡಿಯಲ್ಲಿ ಆಭರಣಗಳಿರ್ತಿದ್ವು, ವಜ್ರ ಒಡೆಯರುಗಳ, ಮುತ್ತುರತ್ನ, ನವರತ್ನ, ಚಿನ್ನಾಭರಣ, ಗೋಲ್ಡ್, ಡೈಮಂಡ್ಸು, ಜ್ಯುವೆಲರಿಗಳೆಲ್ಲ ಅದನ್ನೆಲ್ಲ ಲೂಟಿ ಮಾಡಿ ದೋಚುವಂಥ ಸಂದರ್ಭದಲ್ಲಿ ವಿಗ್ರಹಗಳನ್ನ ಭಿನ್ನ ಮಾಡಿ ಭಗ್ನ ಮಾಡೋದಿದ್ರೆ ಇದೆಲ್ಲ ಬ್ರೋಕನ್ ಆಗಿ ಭಿನ್ನ ಆಗಿ ಹೊಡೆದೋಗಿರೋಕ್ಕೆ ಹಿಂದೂ ಸಂಪ್ರದಾಯ ಪ್ರಕಾರ ಪೂಜೆ ಮಾಡಬಾರ್ದು ಅಂತೇಳಿ ಯಾವುದಕ್ಕೂ ಪೂಜೆ ವಿಶೇಷಗಳು ಮಾಡಲ್ಲ. ಜಸ್ಟ್ ಇದು ಸ್ಮಾರಕ, ಆರ್ಕಾಲಜಿಕಲ್ ಮಾನ್ಯುಮೆಂಟ್ ಅಥವಾ ಮ್ಯೂಸಿಯಂ ಅಂತೀವಿ. ಇತ್ತೀಚೆಗೆ ಇದನ್ನು ಯುನೆಸ್ಕೋ ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದರೆ ಇದು ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟು, ವರ್ಲ್ಡ್ ಹೆರಿಟೇಜ್ ಟೆಂಪಲ್. ಸುತ್ತ ಸಣ್ಣ ಸಣ್ಣ ದೇವಸ್ಥಾನ ಇದೆ ನೋಡಿ, 64 ದೇವಸ್ಥಾನ. ಒಂದೊಂದು ಗುಡಿ ಒಳಗಡೆ ವಿಷ್ಣುಗೆ ಸಂಬಂಧಪಟ್ಟಂಥ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಪರಿವಾರ ದೇವರುಗಳು ದಾಳಿ ಮಾಡಿದಾಗ ಭಾಳಷ್ಟು ಕಳವಾಗಿದೆ, ಹೊಡೆದೋಗಿದೆ, ಯಾವುದರಲ್ಲಿ ವಿಗ್ರಹ ಇಲ್ಲ. ಅದು ಹೊರಗಡೆ ದೊಡ್ಡದು ಕಂಬ ಇದೆ ನೋಡಿ, ದೀಪಸ್ತಂಭ ಅಂತ, ಲ್ಯಾಂಪ್ ಟವರ್. ಆಗ ರಾಜಕಾಲದಲ್ಲಿ ಪೂಜೆ ವಿಶೇಷಗಳಿದ್ದಾಗ ಮೇಲೆ ದೀಪ ಹಚ್ತಾ ಇದ್ರು. ಸುತ್ತ ಗ್ರಾಮದ ಹಳ್ಳಿ ಜನಗಳು ಅದನ್ನು ನೋಡ್ಕೊಂಡು ದೇವಸ್ಥಾನಕ್ಕೆ ಬಂದು ಸೇರಿ ಪೂಜೆ ವಿಶೇಷಗಳನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ರು. ದೀಪ ಹಚ್ಚಬೇಕಾದ್ರೆ ಮೇಲ್ಭಾಗದ ಚೌಕಟ್ಟಿನ ಕೆಳಗೆ 4 ಮೂಲೆಗೆ ರಂಧ್ರ ಇದೆ, ಹಗ್ಗ ಚೈನ್ ಹಾಕಿ ಕೆಳಗಡೆ ಬಿಟ್ಟಿದ್ರು. ಕೆಳಗಡೆಯಿಂದ ಚೈನ್ ಹಗ್ಗನ ರೋಲ್ ಮಾಡ್ಕೊಂಡು ಮೇಲೆ ಹತ್ತಿ ದೀಪ ಹಚ್ತಾ ಇದ್ರು. ಇಲ್ಲಿ 3 ಗರ್ಭಗುಡಿಗೆ 3 ಶಿಖರ ಇದೆ. ಬೇಲೂರು ಎಳೆಬೀಡು ಮೇಲೆ ಶಿಖರದ ಪಾರ್ಟ್ ಇಲ್ಲ, ರೂಪ ಫ್ಲಾಟ್ ಶೇಪ್ ಇದೆ, ಅದು ಇನ್ಕಂಪ್ಲೀಟ್ ಟೆಂಪಲ್. ಇಲ್ಲಿ ಶಿಖರದ ಪಾರ್ಟ್ ಕೆತ್ತನೆ ಮಾಡಿದ್ರೆ ಗರ್ಭಗುಡಿಗೆ 3 ಕಡೆಗೆ 3 ಶಿಖರ ಇದೆ. ನಕ್ಷತ್ರ ಆಕಾರದ ದೇವಸ್ಥಾನ ಸ್ಟಾರ್ ಶೇಪಲ್ಲಿ ಕೆತ್ತನೆ ಮಾಡಿದೆ. ಫಸ್ಟ್ ಬಿಗಿನ್ ನೋಡಿ ಆನೆಗಳಿದೆ, ಆನೆ ಅಂದರೆ ದೇವಸ್ಥಾನದ ಭಾರ ಹೊತ್ತೊಡಲಿಕ್ಕೆ ಸ್ಟ್ರೆಂತ್, ಸ್ಟೆಬಿಲಿಟಿ. ಸುತ್ತಲೂ 548 ಆನೆ ಕೆತ್ತನೆ ಮಾಡಿದ್ದಾರೆ, 548 ಎಲಿಫೆಂಟ್ ಇದೆ. 2ನೇ ಸಾಲ ಕುದುರೆ ಮೇಲೆ ಸೈನಿಕರು ಕುದುರೆ ಅಷ್ಟು ವೇಗವಾಗಿ 58 ವರ್ಷ ಕೆತ್ತನೆ ಮಾಡಿ ನಿರ್ಮಿಸಿದರೆ ಆರ್ ಸ್ಪೀಡ್ ಆಸ್ಪ. ಆನೆ ಅಂದರೆ ದೇವಸ್ಥಾನದ ಭಾರ ಹೊತ್ತೊಡಲಿಕ್ಕೆ ಸ್ಟ್ರೆಂತ್, ಸ್ಟೆಬಿಲಿಟಿ. ಸುತ್ತಲೂ 548 ಆನೆ ಕೆತ್ತನೆ ಮಾಡಿದ್ದಾರೆ, 548 ಎಲಿಫೆಂಟ್ ಇದೆ. 2ನೇ ಸಾಲ ಕುದುರೆ ಮೇಲೆ ಸೈನಿಕರು ಕುದುರೆ ಅಷ್ಟು ವೇಗವಾಗಿ 58 ವರ್ಷ ಕೆತ್ತನೆ ಮಾಡಿ ನಿರ್ಮಿಸಿದರೆ ಆರ್ ಸ್ಪೀಡ್ ಆಸ್ಪ ಅವರು 620 ಕುದುರೆ, 620 ಆರ್ಸ್. 3ನೇ ಸಾಲ ಹೂಬಳ್ಳಿ, ಅಷ್ಟು ಸೌಂದರ್ಯದ ದೇವಸ್ಥಾನ ಕೆತ್ತನೆ ಮಾಡಿದರೆ ಟೆಂಪಲ್ ಬ್ಯೂಟಿ. 4ನೇದು ರಾಮಾಯಣ ಭಾಗವತ ಮಹಾಭಾರತ ಸ್ಟೋರಿ ಇದೆ. ಮೇಲ್ಗಡೆ ಮಕರ ಪ್ರಾಣಿ ಇದೆ, ಹಂಸ ಪಕ್ಷಿ ಇದೆ, ಬ್ರಹ್ಮವಾಹನ. ಈ ಥರದ್ದು 194 ವಿಗ್ರಹ ಕೆತ್ತನೆ ಮಾಡಿದ್ದಾರೆ. 194 ಸ್ಟ್ಯಾಚ್ಯೂ ಇದೆ. ಇಲ್ಲಿ ಬನ್ನಿ. ನೋಡಿ, ಇದು ಶಿಖರಗಳು ದ್ರಾವಿಡ ಸ್ಟೈಲ್. ದಕ್ಷಿಣ ಭಾರತ ಸೌತ್ ಇಂಡಿಯನ್ ಸ್ಟೈಲ್ ಈ ಟೈಪಲ್ಲಿ ಇರುತ್ತೆ, ಸೌತ್ ಇಂಡಿಯನ್ ಸ್ಟೈಲ್ ಈ ಟೈಪಲ್ಲಿ ಇರುತ್ತೆ, ಫ್ಲಾಟ್ ಶೇಪ್. ಇದು ನಾಗರ ಸ್ಟೈಲ್. ಉತ್ತರ ಭಾರತ ನಾರ್ತ್ ಇಂಡಿಯನ್ ಸ್ಟೈಲ್ ಈ ಟೈಪಲ್ಲಿ ಇರುತ್ತೆ, ನಾಗರ ಸ್ಟೈಲ್, ಪಿರಮಿಡ್ ಶೇಪ್. ದ್ರಾವಿಡ ಸ್ಟೈಲ್, ನಾಗರ ಸ್ಟೈಲ್ ಎರಡು ಕಾಂಬಿನೇಷನ್ ಮಿಕ್ಸ್ ಆಗಿರೋದು ಅದು ಹೊಯ್ಸಳ ಸ್ಟೈಲ್. ಆ ಹೊಯ್ಸಳ ಸ್ಟೈಲ್ನ ರೇಸರ ಸ್ಟೈಲ್ ಅಂತ ಹೇಳ್ತೀವಿ, ರೇಸರ ಸ್ಟೈಲ್. ಇದೆಲ್ಲ ಸೈನಿಕರು ಯುದ್ಧ ಮಾಡ್ತಿರೋ ಸೋಲ್ಜರ್ಸ್. ಸಂಗೀತ ವಾದ್ಯಗಾರರು ವಾದ್ಯ ನುಡಿಸೋದು, ವಾದ್ಯಗಾರರು ಮ್ಯೂಸಿಷಿಯನ್ಸ್. ಆಗ ವಿಷ್ಣು ದಶಾವತಾರದ ನೋಡಿ, ಈ ಕಡೆ ಬಂದರೆ ನರಸಿಂಹ ಅವತಾರ. ವಿಷ್ಣು ದಶಾವತಾರದಲ್ಲಿ 10 ಅವತಾರ. ಮೊದಲನೇದು ಮತ್ಸ್ಯ ಅವತಾರ ಮೀನು, 2ನೇದು ಕೂರ್ಮ ಅವತಾರ ಆಮೆ, 3ನೇದು ವರಹ ಅವತಾರ ಹಂದಿ, 4ನೇದು ನರಸಿಂಹ ಅವತಾರ ಸಿಂಹ, 5ನೇದು ಬಾಲಕ ಅವತಾರ ವಾಮನ, 6ನೇದು ಪರಶುರಾಮ, 7ನೇದು ರಾಮ, 8ನೇದು ಕೃಷ್ಣ, 9ನೇದು ಬಲರಾಮ ಅಥವಾ ಬುದ್ಧ, 10ನೇದು ಕೈ. ಇಲ್ಲಿ ಉಗ್ರ ನರಸಿಂಹ ಹಿರಣ್ಯಕಶಿಪು ಸಂಹಾರ ಮಾಡ್ತಾ ಕರಳು ತೆಗೆದು ಕತ್ತಿಗೆ ಹಾರ ಹಾಕ್ತಿರೋದು ನರಸಿಂಹ ಅವತಾರ. 8ನೇ ಅವತಾರ ನೋಡಿ, ಕೃಷ್ಣ ಮರದ ವೃಕ್ಷದ ಕೆಳಗೆ ಕೊಳಲು ನುಡಿಸೋದು ವೇಣುಗೋಪಾಲ. ಮತ್ತು ಕೃಷ್ಣ ಗೋವರ್ಧನ ಪರ್ವತದ ಕಿರುಬೆರಳಿನ ಮೇಲೆ ಹಿಡಿದಿರೋದು ಗೋವರ್ಧನ ಕೃಷ್ಣ, ಗೋಪಾಲ ಕೃಷ್ಣ. ಇದು ಗಾಳಿ ಬೆಳಕು ಹೋಲಿಕೆ ಜಾಲೇಂದ್ರಗಳ ವೆಂಟಿಲೇಷನ್. ಔಟ್ಸೈಡ್ ಹೊರಗಡೆ ಸ್ಟಾರ್ ಶೇಪ್, ಇನ್ಸೈಡ್ ಒಳಗಡೆ ಸ್ಕ್ವೇರ್ ಶೇಪ್. ಇದೆಲ್ಲ ಕಾಮಸೂತ್ರದ ವಿಷ್ಣು ವಾಹನ ಗರುಡ ಮೂರ್ತಿ ನೋಡಿ, ಗರುಡಕ್ಕೆ ರೆಕ್ಕೆಗಳು ವೀಕ್ಷಿಸಿದೆ. ಲಕ್ಷ್ಮೀದೇವಿ ಕಮಲದ ಭೂಮಿ ಮೇಲೆ ಕುಳಿತ ವಿಷ್ಣುನ ಪತ್ನಿ ಲಕ್ಷ್ಮೀದೇವಿ. ವಿಷ್ಣುದೇವರು ಶಂಖಚಕ್ರ ಗದಾಪತಿ ನೋಡಿ, ಚತುರ್ಭುಜ ವಿಷ್ಣು. ವಿಷ್ಣುದ 5 ನೋಡಿ ಬಾಲಕ ವಾಮನ ಅವತಾರ. ಬಾಲಕ ವಾಮನ ಬಲಿಚಕ್ರವರ್ತಿ ದಾನ ಕೇಳ್ತಾರೆ. ನಂತರ ಇಲ್ಲಿ 3 ರಾಜ್ಯಗಳನ್ನು ಕೇಳಿ ಸ್ವೀಕಾರ ಮಾಡ್ತಾರೆ. ಆ ಸ್ವೀಕಾರ ಮಾಡಿದ ವಿಷ್ಣು ತ್ರಿವಿಕ್ರಮ ಎತ್ತರವಾಗಿದ್ದರೆ ಮೊದಲನೇ ಅಧ್ಯಾಯ ಭೂಮಿಗೆ ಇಟ್ಟಾಗ ಭೂಮಿ ಹಾಕಿಬಿಡ್ತಾರೆ. 2ನೇ ಅಧ್ಯಾಯದ ಆಕಾಶ ಬಿಟ್ಟಾಗ ಆಕಾಶ ಬಿಡ್ತಾರೆ. 3ನೇ ಅಧ್ಯಾಯದ ಬಲಿಚಕ್ರವರ್ತಿ ತಲೆ ಮೇಲೆ ಇಡ್ತಾರೆ, ಬಲಿಚಕ್ರವರ್ತಿ ಪಾತಾಳಕ್ಕೆ ಬಿಡ್ತಾರೆ. ಅದನ್ನೇ ಬಲಿಪಾಡ್ಯಂ ಅಂತ ದೀಪಾವಳಿ ಆಚರಣೆ ಮಾಡಿದ ವಿಷ್ಣು ವಾಮನ ಅವತಾರ. ಇಂಥದ್ದು 194 ವಿಗ್ರಹ ಇದೆ, 194 ಸ್ಟ್ಯಾಚು. ಮಧ್ಯಭಾಗದಲ್ಲಿ ಸಂಗೀತ ವಾದ್ಯಗಿರಿದ್ರೆ, ಮಧ್ಯಭಾಗದಲ್ಲಿ ಅನುಚರ ಅಂತೀವಿ, ಸೇವಕರು, ಸರ್ವೆಂಟ್, ಅವರ ಫಾಲೋವರ್ಸ್, ಪರಿವಾರಗಳು. ಇದು ವಿಷ್ಣು 7 ತಲೆ ಸರ್ಪದ ದೇಹದ ಮೇಲೆ ಕೂತಿರೋದು ಅನಂತ ಪದ್ಮನಾಭ ವಾಸುದೇವ. ಅದರಲ್ಲಿ ಸರ್ಪದಲ್ಲಿ 4 ತಲೆ ಇದೆ, 3 ತಲೆ ಹೊಡೆದಾಕಿದ್ರೆ ದಾಳಿ ಮಾಡಿದ್ರೆ ಹೊಡೆದೋಗಿ ಭಿನ್ನ ಆಗಿರೋದು. ಇದು ನಾಟ್ಯ ಗಣೇಶ, ಡ್ಯಾನ್ಸಿಂಗ್ ಗಣೇಶ, ವಿನಾಯಕ, ವಿಘ್ನೇಶ್ವರ, ಗಜಾನನ, ಗಜಮುಖ. ವಿದ್ಯಾದೇವತೆ ಸರಸ್ವತಿ ಬ್ರಹ್ಮನ ಪತ್ನಿ, ಕೈಯಲ್ಲಿ ವೀಣೆ ಹಿಡ್ಕೊಂಡು ವೀಣೆ ನುಡಿಸ್ತಾರೆ. ಸಂಗೀತ ವಾದ್ಯಗಿರಿತ್ತು, ದಾಳಿ ಮಾಡೋದಕ್ಕೆ ಇದೆಲ್ಲ ಹೊಡೆದೋಗಿರೋದು ಭಿನ್ನ ಆಗಿದೆ. ಆಗ ರಾಜಕಾಲದಲ್ಲಿ ಪೂಜೆ ವಿಶೇಷಗಳಿತ್ತು. ಗರ್ಭಗುಡಿಯಲ್ಲಿ ಅಭಿಷೇಕ ಮಾಡಿದ್ರೆ ಅದರ ತೀರ್ಥ ಬರ್ತಿದ್ದಾರೆ. ಇದನ್ನ ಮಕರ ಪ್ರಣಾಳ ಅಂತೀವಿ, ಹೋಲಿ ವಾಟರ್ ಚಾನಲ್. ಒಂದು 60-70 ವರ್ಷ ರಾಜಕಾಲದಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡಿದ್ದಾರೆ. ಇಲ್ಲಿ ನೋಡಿ ವೇಣುಗೋಪಾಲ, ಇದರದ್ದು ಒಳಗಡೆ ದೊಡ್ಡ ವಿಗ್ರಹ ಇದೆ. ಮರದ ವೃಕ್ಷದ ಕೆಳಗೆ ಕೃಷ್ಣ ಕೊಳಲು ನುಡಿಸ್ತಾ ಇದ್ರೆ ಹಸುಗಳು ಕಿವಿ ಮಕ್ಕಳು ಕೇಳ್ತಾ ಇರೋದು ಗೋಪಾಲ ಕೃಷ್ಣ, ವೇಣುಗೋಪಾಲ. ಕೊಳಲು, ಗೋಪಾಲ, ದ್ವಾರಪಾಲಕರ ತಲೆ ಇದೆಲ್ಲ ದಾಳಿ ಸಂದರ್ಭದಲ್ಲಿ ಭಿನ್ನ ಆಗಿದೆ. ಇದು ನೋಡಿ ಇಂದ್ರ. 8 ದಿಕ್ಕಿಗೆ ದಿಕ್ಪಾಲಕರುಗಳಿಗೆ ಅಷ್ಟ ದಿಕ್ಕಪಾಲಕರು ಅಂತೀವಿ.
ಇಂದ್ರ, ಅಗ್ನಿ, ಯಮ, ನೈಋತ್ಯ, ವರುಣ, ವಾಯು, ಕುಬೇರ, ಈಶಾನ್ಯ. ಆ 8 ದಿಕ್ಕಿಗೆ ಅಧಿಪತಿ ದೇವೇಂದ್ರ. ವಜ್ರಾಯುಧ, ವಜ್ರದಂಡ ಹಿಡಿದ್ರು. ಡೈಮಂಡ್ ವೆಪನ್, ಡೈಮಂಡ್ ಸ್ಟಿಕ್ ಹಿಡಿದ್ರು. ಇದನ್ನ ಕಿಂಗ್ ಆಫ್ ದ ಹೆವೆನ್ಸ್ ಅಂತ ಹೇಳ್ತೀವಿ. ಮುಂದೆ ವಿಷ್ಣುನ ದಶಾವತಾರದಲ್ಲಿ 6ನೇದು ಪರಶುರಾಮ. ಕೈಯಲ್ಲಿ ಕೊಡ್ಡಿಡಿದ್ದು ಆಕ್ಸ್, ಅದರ ಪೆಡಲ್ಸ್ ಎಲ್ಲ ಹೊಡೆದಾಕಿದ್ರು ನೋಡಿ, ಭಿನ್ನ ಆಗಿದೆ. ವಿಷ್ಣು 7ನೇ ಅವತಾರ ಶ್ರೀರಾಮ. ಕೈಯಲ್ಲಿ ಬಿಲ್ಲು ಮತ್ತೆ ಬಾಣ ಹಿಡಿದ್ರು, ಧನುಷ್, ಬೋ ಅಂಡ್ ಆರೋ. ಪರಶುರಾಮ, ರಾಮ. ಇದು ವಿಷ್ಣು ಯೋಗ ಮಾಡ್ತಿರೋದು, ಮೆಡಿಟೇಷನ್. ಕೈಯ ಬೆರಳುಗಳನ್ನ ಈ ತರ ಹೋಲ್ಡ್ ಮಾಡಿರೋದು, ಯೋಗ ಮುದ್ರಾ, ಚಿನ್ ಮುದ್ರಾ ಅಂತೀವಿ. ಕಾಲರು ಇವ್ರ ಮೇಲೆ ಯೋಗಾಸನ ಮಾಡ್ತಿರೋದಕ್ಕೆ ಇದನ್ನ ಪದ್ಮಾಸನ ಅಂತೀವಿ. ಪದ್ಮ ಅಂದ್ರೆ ಲೋಟಸ್. ಈ ತರ ವಿಗ್ರಹ ಬದ್ರಿನಾಥಲ್ಲಿ ದೊಡ್ಡದಾಗಿದೆ. ಹಾಗಾಗಿ ಬದ್ರಿನಾರಾಯಣ ಅಂಡ್ ಬದ್ರಿ ವಿಷ್ಣು ಅಂತೀವಿ. ಮುಖ ಭಿನ್ನ ಆಗಿದೆ. ಲಕ್ಷ್ಮೀದೇವಿ ನಿಂತಿರುವಂಥದ್ದು ಸ್ಟ್ಯಾಂಡಿಂಗ್ ಪೊಸಿಷನ್. ಇದು ಲಕ್ಷ್ಮೀದೇವಿ ನಾಟ್ಯ ಮಾಡ್ತಿರೋದು. ಮುಂದೆ ಬನ್ನಿ. ಇದು ನಾಟ್ಯ ಲಕ್ಷ್ಮಿ, ನೃತ್ಯ ಲಕ್ಷ್ಮಿ. ಇಲ್ಲಿ ಸಂಗೀತ ವಾದ್ಯ ಬಾರಿಸಿದ್ರೆ ಲಕ್ಷ್ಮಿ ನಾಟ್ಯ ಮಾಡ್ತಿರೋದು. ಇದರ ಫೇಸು, ಮುಖ ಎಲ್ಲ ಹೊಡೆದೋಗಿದೆ, ಕೈಯೆಲ್ಲ ದಾಳಿ ಮಾಡಿದಾಗ ಭಿನ್ನ ಆಗಿದೆ. ನಾಟ್ಯ ಲಕ್ಷ್ಮಿ, ಡ್ಯಾನ್ಸಿಂಗ್ ಲಕ್ಷ್ಮಿ, ನೃತ್ಯ ಲಕ್ಷ್ಮಿ. ಇದು ಬ್ರಹ್ಮದೇವ ಸೃಷ್ಟಿಕರ್ತ. ಬ್ರಹ್ಮನಿಗೆ ಪೂಜೆಯಲ್ಲಿ ಕಾರಣಕ್ಕೆ ದೇವಸ್ಥಾನಗಳು ಕಟ್ಟಲ್ಲ. ರಾಜಸ್ಥಾನದಲ್ಲಿ ಪುಷ್ಕರ್ ಅನ್ನೋದು ಬ್ರಹ್ಮನ ದೇವಸ್ಥಾನ ಇದೆ. ಬ್ರಹ್ಮ ಸೃಷ್ಟಿಕರ್ತ, ಕ್ರಿಯೇಟರ್. ವಿಷ್ಣು ಸ್ಥಿತಿಕರ್ತ, ಪ್ರೊಟೆಕ್ಟರ್. ಶಿವ ಸಂಹಾರಕರ್ತ, ಲಯಕರ್ತ, ಡಿಸ್ಟ್ರಾಯ್ಡರ್. ಇದೆಲ್ಲ ಯಾರು ಕೆತ್ತನೆ ಮಾಡೋದ್ರಂತ ಶಿಲ್ಪಿ ಹೆಸರು ಬರೆದಿದ್ದು ನೋಡಿ, ಮಲ್ಲಿತಮ್ಮ. ಮಲ್ಲಿತಮ್ಮ ಇದೆಲ್ಲ ಸ್ಕಲ್ಪ್ಚರ್ ನೇಮ್, ಶಿಲ್ಪಿ ಹೆಸರು. ಇದು ಧನ್ವಂತ್ರಿ, ಆಯುರ್ವೇದ ವೈದ್ಯ ದೇವರು. ಮುಂದೆ ಬನ್ನಿ ನೋಡಿ. ಒಂದು ಕೈಯಲ್ಲಿ ಆಯುರ್ವೇದ ಔಷಧಿ ಗಿಡಮೂಲಿಕೆ ಹಿಡಿದಿರೋದು ಆಯುರ್ವೇದ. ಒಂದು ಕೈಯಲ್ಲಿ ಅಮೃತ ಕಳಶ, ಅಮೃತ ಹಿಡಿದಿರೋದು ಮೆಡಿಷಿಯನ್. ಅಮೃತ ಕಳಶ. ಇದು ಧನ್ವಂತ್ರಿ, ಆಯುರ್ವೇದ ವೈದ್ಯ ದೇವರು, ಗಾಡ್ ಆಫ್ ದ ಮೆಡಿಷನ್. ವಿಷ್ಣು ದಶಾವತಾರ ನೋಡಿ, ಮತ್ಸ್ಯ ಅವತಾರ. 2 ಕಣ್ಣು ಮತ್ತೆ ತುಟಿ ಭಾಗ ನೋಡಿ ಮೀನ್ ತರ ಕಾಣುತ್ತೆ, ಫಿಶ್. ಮೀನಿನ ಅವತಾರ ವಿಷ್ಣು, ಮತ್ಸ್ಯ ಅವತಾರ. ಈ 2ನೇ ನೋಡಿ ಆಮೆ ತರ ಕಾಣುತ್ತೆ, ಕೂರ್ಮ ಅವತಾರ, ಟಾರ್ಟಾಯ್ಸ್, ಕೂರ್ಮ ಅವತಾರ. ಇದು 3ನೇ ನೋಡಿ ಹಂದಿ ಅವತಾರದ ವಿಷ್ಣು, ವರಹ ಅವತಾರ, ವೈಟ್ ಬರೋದು ಪಿಗ್. ಕೈನಲ್ಲಿ ಭೂಮಿ ಹಿಡ್ಕೊಂಡು ಭೂದೇವಿನ ಕಾಪಾಡ್ತಿರೋದು ಭೂವರಹ ಅವತಾರ ಅಂತೀವಿ. ಮತ್ಸ್ಯ, ಕೂರ್ಮ, ಭೂವರಹ. 4ನೇ ನೋಡಿ ನರಸಿಂಹ ಅವತಾರ. ತೊಡೆ ಮೇಲೆ ಲಕ್ಷ್ಮೀ ದೇವರಿಗೆ ಲಕ್ಷ್ಮೀ ನರಸಿಂಹ ಅಂತೀವಿ. ಲಕ್ಷ್ಮೀ ಮುಖ ಹೊಡೆದಾಕಿದ್ರೆ, ನರಸಿಂಹನ ಕೈಯೆಲ್ಲ ಹೊಡೆದಾಕಿದ್ರೆ ಭಿನ್ನ ಆಗಿದೆ. ಇದು ಗರುಡ, ವಿಷ್ಣುದ ವಾಹನ. ಗರುಡನಿಗೆ ರೆಕ್ಕೆಗಳು ವಿಂಗ್ಸ್ ಇದೆ. ಮೇಲೆ ವಿಷ್ಣು ಕುಳಿತಿರೋದು, ತೊಡೆ ಮೇಲೆ ಲಕ್ಷ್ಮಿ ಕುಳಿತಿರೋದು. ಇದು ಇಂದ್ರನ ವಾಹನ ಐರಾವತ ಅಂತೀವಿ. ವೈಟ್ ಎಲಿಫೆಂಟ್, ಇಂದ್ರನ ವಾಹನ ಐರಾವತ. ಕೆಳಗಡೆ ಆನೆ ಸಾಲಿಗೆ ನೋಡಿ, ಮಧ್ಯೆ ಕೊಂತಲಿದೆ. ಎಡಗಡೆ 1 ಆನೆ, ಬಲಗಡೆ 1 ಆನೆ. ದೇಹ 2, ತಲೆ 1. ಈ ತರ ದೇಹ 2 ಕಡೆ, ಒಂದೇ ತಲೆ. 2 ಬಾಡಿ 1 ಹೆಡ್, ಸ್ಟಾರ್ ಶೇಪ್ ಇರೋದು. ಇದು ಸರಸ್ವತಿ ವಿದ್ಯಾದೇವತೆ. ವೀಣೆ ಹಿಡ್ಕೊಂಡು ಇನ್ಸ್ಟ್ರೂಮೆಂಟ್ಸ್ ನುಡಿಸ್ತಾರದು. ತಾಳೆಗರಿ ಪತ್ರ, ಪಾಮ್ ಲೀಫ್ ಹಿಡಿದಿರೋದು. ನವರಿನ ಲೇಖನ, ಪಿಕ್ ಆಫ್ ಫೆದರ್ ಹಿಡಿದಿರೋದು. ತ್ರಿಭಂಗಿ ಸರಸ್ವತಿ ಅಂತೀವಿ. ಮುಖದ ಶೇಪ್ 1 ಕಡೆ ಇದೆ, ಸೊಂಟದ ಶೇಪ್ 2ನೇ ಕಡೆ ಇದೆ, ಪಾದದ ಶೇಪ್ 3ನೇ ಕಡೆ ಇದೆ. ಭರತನಾಟ್ಯ ಸ್ಟೈಲ್, ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್, ತ್ರಿಭಂಗಿ ಸರಸ್ವತಿ ಅಂತೀವಿ. 5ನೇ ಸಾಲಿಗೆ ಪ್ರಾಣಿ ಇದೆ ನೋಡಿ. ಇದನ್ನ ಮಕರ ಅಥವಾ ರೈನೋಸರಸ್ ಅಂತ ಹೇಳ್ತೀವಿ, ಯಾಳಿ ಅಂತ ತಮಿಳಲ್ಲಿ ಹೇಳ್ತೀವಿ. 7 ಪ್ರಾಣಿ ಇಮ್ಯಾಜಿನರಿ ಅನಿಮಲ್. ಮೊದಲನೇದು ಕಾಲು ಸಿಂಹದ ತರ ಇದೆ, ಲಯನ್ ಲೆಗ್. 2ನೇದು ದೇಹ ಹಂದಿ ತರ ಇದೆ, ಪಿಗ್ ಬಾಡಿ. 3ನೇದು ಬಾಯಿ ಮೊಸಳೆ ತರ ಇದೆ, ಕ್ರೊಕೊಡೈಲ್ ಮೌತ್. 4ನೇದು ಕಣ್ಣು ಕೋತಿ ತರ ಇದೆ, ಮಂಕಿ ಐಸ್. 5ನೇದು ಕಿವಿ ಹಸು ತರ ಇದೆ, ಕೌ ಇಯರ್. 6ನೇದು ಬಾಲ ನವಿಲ್ ತರ ಇದೆ, ಪಿಕಾಕ್ ಟೇಲ್. 7ನೇ ಸೊಂಡ್ಲು ಆನೆ ತರ ಇದೆ, ಎಲಿಫೆಂಟ್ ಟ್ರಂಕ್. ಗ್ರಿಪ್ ಆಗಿರೋದು ಸಿಂಹದ ಕಾಲು. ಆಹಾರ ಜೀರ್ಣವಾಗಿ ಡೈಜೆಷನ್ ಆಗೋದು ಹಂದಿ ಹೊಟ್ಟೆ. ಆಹಾರದ ಹಿಡಿತಾ ಇರೋದು ಮೊಸಳೆ ಬಾಯಿ. ದೂರದೃಷ್ಟಿ ಕಾಣಿಸೋದು ಕೋತಿ ಕಣ್ಣು. ಶಾರ್ಪ್ ಆಗಿ ಕೇಳೋದು ಹಸು ಕಿವಿ. ಸುಂದರವಾಗಿರೋದು ನವಿಲು ಬಾಲ. ಸ್ಟ್ರೆಂತ್ ಆಗಿರೋದು ಆನೆ ಸೊಂಡ್ಲು. ಇದು ಹಂಸ, ಬ್ರಹ್ಮ ವಾಹನ, ಸ್ವಾನ್ ಬರ್ಡ್ ಅಂತೀವಿ. ಇಲ್ಲಿ ನೋಡಿ, ಈ ವಿಗ್ರಹಗಳಲ್ಲಿ ಜ್ಯುವೆಲರಿ ಆಭರಣಗಳು, ಕೈಯಿನ ಬಳೆ, ಬ್ಯಾಂಗಲ್ಸು, ನೆಕ್ಲೆಸ್, ಜ್ಯುವೆಲರಿಗಳು, ಕಾಲ್ಚೈನು, ಕಾಲ್ಬಳೆ, ಕಾಲುಂಗುರುಗಳು, ಕೈ ಬೆರಳಿನ ಉಂಗುರ, ಕೈ ಬೆರಳಿನ ಉಗುರುಗಳೆಲ್ಲ ಕೆತ್ತನೆ ಮಾಡಿದ್ರೆ. ಇದು ಮುಸ್ಕಿನ್ ಜೋಳ, ಕಾರ್ನ್ ಅಂತ ಹೇಳ್ತೀವಿ. ಮುಸ್ಕಿನ್ ಜೋಳದ ಕಾರ್ನ್. ನಕ್ಷತ್ರ ಆಕಾರದಲ್ಲಿ ದೇವಸ್ಥಾನ, ಸ್ಟಾರ್ ಶೇಪ್ ಇದೆ. ಯಾವುದೇ ಬೇಸ್ಮೆಂಟ್ ಎಡ್ಜಸ್ ನೋಡಿ, ಕಾರ್ನರ್ ಎಡ್ಜಸ್ ಇದ್ದ ಮೇಲೆ ಟಾಪ್ ಎಡ್ಜ್ ಗಂಟ ಒಂದೇ ಎಲೆ ಇರುತ್ತೆ. ಆ ಕಾರ್ನರ್ಗೆ ಲೈನ್, ಸಿಮೆಟ್ರಿಕ್ ಲೈನ್, ಒಂದೇ ಜಾಮೆಟ್ರಿಕ್ ಲೈನ್ ಮಾಡಿದ್ದಾರೆ. ಮುಂದೆ ಬನ್ನಿ. ನೋಡಿ, ಹಂಸದ ತಾಯಿ ಮರಿಗೆ ಆಹಾರ ತಿನ್ನಿಸ್ತಾ, ಬಿಟ್ಟು ಕೊಡ್ತಾ ಫೀಡ್ ಮಾಡ್ತಾರೆ ನೋಡಿ. ತಾಯಿ ಹಂಸ ಮರಿಗೆ ಆಹಾರ ತಿನ್ನಿಸ್ತಾ, ಫೀಡ್ ಮಾಡ್ತಾರೆ. ಇದೆಲ್ಲ ಪಿಲ್ಲರ್ಸ್ ಗ್ರಾನೈಟ್, ಹಾರ್ಡ್ ಸ್ಟೋನ್ ಅಂತೀವಿ. ಆಮೇಲೆ ರೆಸ್ಟೋರೇಷನ್ ಮಾಡಿರೋದು. ಅದೆಲ್ಲ ಒರಿಜಿನಲ್ ನೋಡಿ, ಬಳಪದ ಕಲ್ಲು, ಟರ್ನಿಂಗ್ ಶೇಪ್ ಇರೋದೆಲ್ಲ ಹೊಯ್ಸಳ ಇರ್ತದ್ದು. ಈ ತರ ಸಣ್ಣ ಸಣ್ಣ ದೇವಸ್ಥಾನಗಳು 64 ಇದೆ. ಒಂದೊಂದು ಗುಡಿ ಒಳಗಡೆ ವಿಗ್ರಹ ಇಟ್ಟಿದೆ. ದಾಳಿ ಮಾಡೋದು ಬಹಳಷ್ಟು ಹೊರದೋಗಿದೆ, ಹಾಳಾಗಿದೆ. ಯಾವುದರಲ್ಲೂ ವಿಗ್ರಹಗಳಿಲ್ಲ ಈಗ. ಇದೆಲ್ಲ ಹೊರಗಡೆ ಕೆತ್ತನೆ ಮಾಡಿ ಆಮೇಲೆ ತಂದು ಜೋಡಿಸಿರೋದು ಅಂತ ಹೇಳಿದ್ರೆ ಇಂಟರ್ಲಾಕ್. ಕೆಲವೆಲ್ಲ ಹೊಡೆದೋಗಿದೆ ನೋಡಿ. ಯಾವ ಟೈಪಲ್ಲಿ ಗ್ರೂ ಮಾಡಿ ಫಿಕ್ಸ್ ಮಾಡಿದ್ರು ಅಂತ ಇಂಟರ್ಲಾಕ್ ನೋಡ್ಬೋದು ನಾವು. ಅಭಿಷೇಕ ತೀರ್ಥ ಬರ್ತದೆ. ಮೇನ್ ಗರ್ಭಗುಡಿ ಕೇಶವ ಇದು. ಆ ಕಡೆ ಕೃಷ್ಣ, ಕೇಶವ, ಜನಾರ್ದನ. ತ್ರಿಕೂಟಾಚಲ ಅಂದ್ರೆ 3 ಗರ್ಭಗುಡಿ ಇರುತ್ತದೆ. ಬಟ್ ಬೇಲೂರಲ್ಲಿ ಬೆಳಗಿಂತ ಶಿಖರಗಳಿಲ್ಲ, ಅದ್ಭುತವಾಗಿ ಕೆತ್ತನೆ ಮಾಡಿದ್ರೆ. ಇದೆಲ್ಲ ಯಾರು ಚಿಸಲ್ ಮಾಡಿದಂತ ಹೆಸರು ಬರ್ತದೆ ನೋಡಿ, ಸ್ಕಲ್ಪ್ಚರ್ ನೇಮ್ಸು. ಮಸಣತಮ್ಮ, ಮಲ್ಲಿತಮ್ಮ, ಇದೆಲ್ಲ ಶಿಲ್ಪಿಗಳ ಹೆಸರು ನೋಡಿ. ಲಕ್ಷ್ಮಿ ಮತ್ತು ವಿಷ್ಣು ಜೊತೆಲಿ ಕುಳಿತವ್ರು ಲಕ್ಷ್ಮೀನಾರಾಯಣ. ತುಂಬಾ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ವಿಗ್ರಹನ. ಇದು ನೋಡಿ, ಲಕ್ಷ್ಮೀದೇವಿ ವಿಷ್ಣು ತೊಡೆ ಮೇಲೆ ಕುಳಿತುಕೊಂಡು ಒಂದು ಕಡೆ ಪಾದನ ಕಮಲದ ಹೂ ಮೇಲೆ ಇಟ್ಟಿದ್ರೆ, ಆ ಪಾದದ ಭಾರ ಅಥವಾ ವೇಟ್ಗೆ ಹೂವಿನ ತುದಿ ಟಿಟ್ಟಾಗಿ ಬರ್ತಾ ಇರೋದು.
ಅದು ನಾನೇ ಕೆಳಗಡೆ ಸೊಂಟದಲ್ಲಿ ಸಪೋರ್ಟ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇರುವಂತ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಕೈ ದಾಳಿ ಮಾಡಿದ ಒಡೆದಾಕಿರೋ ಭಿನ್ನ ಆಗಿರೋದು. ಲಕ್ಷ್ಮೀದೇವಿ ಕಮಲದ ಭೂಮಿಯಲ್ಲಿ ಕುಳಿತಿರೋದು ಕೈಯೆಲ್ಲ ಭಿನ್ನ ಆಗಿದೆ. ಲಕ್ಷ್ಮೀನಾರಾಯಣ. ಇದು ಕಾಮದೇವ, ರತಿ ಮತ್ತೆ ಮನ್ಮಥ ಅಂತೀವಿ. ಮನ್ಮಥ ಕಾಮದೇವ ಎರೋಟಿಕ್ ಗಾಡ್ ಅಂತೀವಿ. ಕಬ್ಬಿನ ಜಲ್ಲೆ ಕೈನಲ್ಲಿ ಹಿಡಿದಿರೋದು, ಶುಗರ್ ಕೇನ್. ಕಬ್ಬಿನ ಜಲ್ಲೆ ಮಧ್ಯೆ ಒಡೆದೋಗಿದೆ, ಕಪ್ಪುದು ಗರಿ ಮೇಲ್ಗಡೆ ಫ್ಲವರ್ ಇದೆ ನೋಡಿ. ರತಿ ಕಾಮದೇವತೆ ಕೈಯಲ್ಲಿ ಹೂ ಹಿಡ್ಕೊಂಡವರು ಇಂಡಿಯನ್ ಕ್ಯೂಪಿಡ್ ಗಾಡ್ ಅಂತೀವಿ, ಎರೋಟಿಕ್ ಗಾಡ್. ಮಸನ ತಮ್ಮ, ಮಲ್ಲಿ ತಮ್ಮ, ಬಾಮಯ್ಯ, ಚಾಮಯ್ಯ, ಚೌಡೆಯ ಶಿಲ್ಪಿಗಳ ಹೆಸರು. ಕುರುಕ್ಷೇತ್ರ ಇದ್ದಾದವರು ನೋಡಿ, ಇದು ಕೌರವ ರಥಗಳಲ್ಲಿ ಯುದ್ಧಕ್ಕೆ ಹೋಗ್ತಾ ಇರೋದು, ಬಿಲ್ವಿದ್ಯೆಗಳನ್ನು ತೆಗೆದುಕೊಂಡು. ಪಾಂಡವ ರಥಗಳಲ್ಲಿ ಯುದ್ಧಕ್ಕೆ ಬರ್ತಾ ಇರೋದು, ಬಿಲ್ವಿದ್ಯೆಗಳನ್ನು ತೆಗೆದುಕೊಂಡು. ಆ ಕಡೆಯಿಂದ ಕೌರವರು ಬರ್ತಾ ಇರೋದು, ಈ ಕಡೆ ಪಾಂಡವರು ಹೋಗ್ತಾ ಇರೋದು, ಮಧ್ಯೆ ಯುದ್ಧ ಆಗ್ತಿರೋದು, ಕುರುಕ್ಷೇತ್ರ ವಾರ ಆಗ್ತಿರೋದು ಬ್ಯಾಟಲ್ಲಿ. ಇದೆಲ್ಲ ಶಿಲ್ಪಿಗಳ ಹೆಸರು, ಚೌಡಯ್ಯ, ಚಾಮಯ್ಯ, ಬಾಮಯ್ಯ, ಮಲ್ಲಿತಮ್ಮ ಅಂತ. ಇದೆಲ್ಲ ದಾಳಿ ಮಾಡಿದಾಗ ಹೊಡೆದೋದ್ಮೇಲೆ ಹೊಸ ಪೀಸ್ಗಳನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ರೆಸ್ಟೋರ್ ಮಾಡಿರೋದು. ಇದೆಲ್ಲ ಹೊಸದು ಗೊತ್ತಾಗುತ್ತೆ, ಸಿಮೆಂಟ್ ಹಾಕಿ ತೀಚ್ ಕೂರಿಸಿದ್ದಾರೆ. ಆಗ ಸಿಮೆಂಟ್ ಬಳಸಿಲ್ಲ, 2 ಕಲ್ಲಿಗೆ ಮಧ್ಯೆ ಈ ಥರ ಗ್ರೂ ಮಾಡಿ ಇಂಟರ್ಲಾಕ್ ಮಾಡಿ ಫಿಕ್ಸ್ ಮಾಡೋದು. ಇದರ ಕಂಬಗಳು 5 ಪೀಸ್ ಅಂತ ಇದೆ. ಇಲ್ಲಿ ಪ್ಲಾಟ್ಫಾರ್ಮ್ ಪೀಠ ಇರೋದು ಬೇಸ್ಮೆಂಟ್ ಫಸ್ಟ್ ಪೀಸ್ ನೋಡಿ. ಆ ಮಿಡಲ್ ಲೆಂತ್ 2ನೇ ಪೀಸು, ಮೇಲ್ಗಡೆ ವೀಲ್ ಟೈಪ್ ರೌಂಡ್ ಶೇಪ್ ಅದು 3ನೇ ಪೀಸು, ಮೇಲ್ಗಡೆ ಚೌಕಟ್ ಸ್ಕ್ವೇರ್ ಶೇಪ್ 4ನೇ ಪೀಸು, ಮೇಲ್ಗಡೆ ಟಾಪ್ ಕಾರ್ನರ್ 5ನೇ ಪೀಸು. ಆ ಲೆಂತ್ 2ನೇ ಪೀಸ್ ನೋಡಿ, ಅಲ್ಲಿ ಹೊಡೆದೋಗಿರೋದು ಕಾಣಿಸುತ್ತೆ. ಮೇಲ್ಗಡೆ ಗ್ರೂ ಟೈಪಲ್ಲಿ ಚಿಕ್ಕದೊಂದು ಈ ಥರ ಗ್ರೂಗೆ ಒಂದು ರಂಧ್ರ ಕೊಡದು ಈ ಥರ ಇಂಟರ್ಲಾಕ್ ಮಾಡಿ ಮಾಡ್ತೀವಿ. ಅದರ ಸಿಮೆಂಟ್ ಬಳಸಿಲ್ಲ ಅವಾಗ. ಗರ್ಭಗುಡಿ ಜನಾರ್ದನ ಒಳಗಡೆ 3 ಗರ್ಭಗುಡಿ ಏನಿದೆ, 3 ಅಭಿಷೇಕದ ತೀರ್ಥಗಳು ಪ್ರತ್ಯೇಕವಾಗಿ ಮಕರ ಪ್ರಣಾಳ ಮಾಡಿದರೆ. ಇದು ಲಕ್ಷ್ಮೀ ನಾಟ್ಯ ಮಾಡ್ತಿರೋದು, ಕೈ ಸಂಗೀತ ಮಧ್ಯಗರಿತು ಭಿನ್ನ ಆಗಿದೆ. ಇದು ಭೀಮ ಬಕಾಸುರ ರಾಕ್ಷಸನ ಸಂಹಾರ ಮಾಡ್ತಾ ಇರ್ತಕ್ಕಂಥದ್ದು. ಬಕಾಸುರ ಸಂಹಾರ ಮಾಡಕ್ಕೆ ಮುಂಚೆ ಎತ್ತಿನ ಗಾಡಿಲಿ ಊಟ, ಭೋಜನ, ಹಣ್ಣ ತೆಗೆದುಕೊಂಡು ಹೋಗ್ಬಿಟ್ಟು ಅದನ್ನೆಲ್ಲ ಫಲಹಾರಗಳನ್ನ ಭೀಮ ತಿಂದ್ಬಿಟ್ಟು ಬಕಾಸುರನ ಸಂಹಾರ ಮಾಡ್ತಿರ್ತಕ್ಕಂಥದ್ದು. ಇದು ಚಾಮುಂಡೇಶ್ವರಿ ಮಹಿಷಾಸುರ ಸಂಹಾರ ಮಾಡ್ತಿರೋದು. ಚಾಮುಂಡೇಶ್ವರಿ ಮಹಿಷಾಸುರ ಸಂಹಾರ ಮಾಡಿ ಹೊಟ್ಟೆನ ಒಳಗಡೆ ತಿವಿದಿರೋದಕ್ಕೆ ಹೊಟ್ಟೆ ಒಳಗಿಂದ ಕರಳು ಇಂಟೆಸ್ಟೈನ್ ಎಲ್ಲ ಓಪನ್ ಆಗಿ ಹೊರಗಡೆ ಬಂದಿದ್ದು. ಚಾಮುಂಡೇಶ್ವರಿ ಮಹಿಷಾಸುರ ಸಂಹಾರ ಮಾಡ್ತಿರೋದು, ಮಹಿಷಾಸುರ ಮರ್ದಿನಿ. ಇಲ್ಲಿ ತ್ರಿಶೂಲ ಭಿನ್ನ ಆಗಿದೆ. ಇದು ಕೋಣ ಮಹಿಷಾಸುರ ವಾಹನ, ಇದು ಸಿಂಹ ಚಾಮುಂಡೇಶ್ವರಿ ವಾಹನ. ಇದೆಲ್ಲ ಕೆತ್ತನೆ ಮಾಡಿದ ಶಿಲ್ಪಿ ಹೆಸರು ಮಲ್ಲಿತಮ್ಮ ಅಂತೇಳಿ ಮೇನ್ ಸ್ಕಲ್ಪ್ಚರು. ಇದು ನೋಡಿ ನಾಟ್ಯಲಕ್ಷ್ಮಿ, ಕೈ ಮುಖ ಎಲ್ಲ ಭಿನ್ನ ಆಗಿದೆ. ಸಂಗೀತ ವಾದ್ಯಗರು ವಾದ್ಯ ಬಾರಿಸಿದ್ರೆ ಲಕ್ಷ್ಮಿ ನಾಟ್ಯ ಮಾಡ್ತಿರ್ತಕ್ಕಂಥ ನೃತ್ಯ ಲಕ್ಷ್ಮಿ, ನಾಟ್ಯಲಕ್ಷ್ಮಿ. ಈ ಜಾಲೇಂದ್ರಗಳು ವೆಂಟಿಲೇಷನ್ ಔಟ್ಸೈಡ್ ಒಳಗಡೆ ಸ್ಟಾರ್ ಶೇಪ್ ಇದೆ, ಇನ್ಸೈಡ್ ಒಳಗಡೆ ಸ್ಕ್ವೇರ್ ಶೇಪ್ ಇದೆ. ಮೇಲ್ಗಡೆ ಹಂತದಲ್ಲಿರೋದು ಕಲ್ಲಿನ ದೀಪಗಳು, ಆಯಿಲ್ ಲ್ಯಾಂಪ್ಸ್. ಇದೆಲ್ಲ ದ್ರಾವಿಡ ಸ್ಟೈಲ್, ಸೌತ್ ಇಂಡಿಯನ್ ಸ್ಟೈಲ್ ಟೆಂಪಲ್. ಇದೆಲ್ಲ ನಾಗರ ಸ್ಟೈಲ್, ನಾರ್ತ್ ಇಂಡಿಯನ್ ಸ್ಟೈಲ್ ಟೆಂಪಲ್. ಕಾಂಬಿನೇಷನ್ಗೆ ಮಿಕ್ಸ್ ಆಗಿರುವಂಥದ್ದು ಅದು ವೇಸರ ಸ್ಟೈಲ್. ಆ ವೇಸರ ಸ್ಟೈಲ್ನ ಹೊಯ್ಸಳ ಸ್ಟೈಲ್ ಟೆಂಪಲ್, ಹೊಯ್ಸಳ ಶೈಲಿ ದೇವಾಲಯ ಆಗ್ತವೆ. ಮುಂದೆ ಬನ್ನಿ.